ಆಪ್ಕಿ ಅದಾಲತ್ನಲ್ಲಿ JKLF-ನ ಚೇರ್ಮನ್ ಯಾಸೀನ್ ಮಲಿಕ್ ಅವರ ಮೇಲಿರುವ ಆರೋಪವೆಂದರೆ ಇವರು ಪಾಕಿಸ್ತಾನ ಹೇಳಿಕೊಟ್ಟ ಹಾಗೆ ನಡೆಯುತ್ತಾರೆ ಎಂಬುದು. ಯಾಸೀನ್ ಅವರೇ, ಪಾಕಿಸ್ತಾನದ ಹೈಕಮಿಷನರ್ ನಿಮ್ಮನ್ನ ಕರೆದ್ರು. ನೀವು ಕರೆದ್ರಿ, ಮತ್ತೆ ನಾನು ಬಂದುಬಿಟ್ಟೆ. ನಮ್ಮನ್ನ ಹಿಂದೂಸ್ತಾನ್ನ ಪ್ರೈಮ್ ಮಿನಿಸ್ಟರ್ ಕೂಡ ಕರೆದ್ರು, ನಾವು ಬಂದ್ವಿ. ನಮ್ಮನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ರಂಜಾನ್ ಸೀಸ್ ಫೈರ್ ಟೈಮ್ನಲ್ಲಿ RK ಮಿಶ್ರಾ ಅವ್ರನ್ನ ಅವರ ಇಂಟರ್ಲೊಕೇಟರ್ ಏನು ಮಾಡಿದ್ರು ಅದು ಯುನೈಟೆಡ್ ಬ್ಯೂರೋ ಇತ್ತು. ಅವ್ರ ಜೊತೆ ಮಾತಾಡಿದ್ರು. ಅದಾದ್ಮೇಲೆ ನಮ್ಮ ಟೀಮ್ ಏನಿತ್ತು, ಕಾಶ್ಮೀರಿ ಯುನೈಟೆಡ್ ಹ್ಯೂರಿಯತ್ ಲೀಡರ್ಶಿಪ್ ಏನಿತ್ತು, ಎಲ್ಲರೂ ಬಂದ್ರು. ಸೊ ಬೇಸಿಕಲಿ ನೀವು ಕ್ರೆಡಿಟ್ ಕೊಡಿ ಕಾಶ್ಮೀರಿ ಜನರಿಗೆ. ಯಾವಾಗ ದೇವ್ರ ದಯೆಯಿಂದ ಒಂದು ಪೀಸ್ ಪ್ರಾಸೆಸ್ ಇಂದ ನಾವು ಬಗೆಹರಿಸೋಣ ಅಂತ ಬಂದಿದಾರೋ ಸಮಸ್ಯೆ ಬಗೆಹರಿಸಕ್ಕೆ, ಅವಾಗ ಕಾಶ್ಮೀರ. ಯಾಸೀನ್ ಸಾಹೇಬ್ರೆ, ನೀವು ಭಾರತದಲ್ಲಿದ್ದೀರಾ, ಇಲ್ಲಿ ಉಪ್ಪು ತಿಂತೀರಾ, ಇಲ್ಲಿ ಅನ್ನ ತಿಂತೀರಾ, ಇಲ್ಲಿ ನೀರು ಕುಡಿತೀರಾ, ಇಲ್ಲಿ ಗಾಳಿ ತಗೋತಾ ಇದ್ದೀರಾ. ಆದ್ರೆ ಪಾಕಿಸ್ತಾನಕ್ಕೆ ಪ್ರತಿ ಸಲ ಓಡ್ ಹೋಗ್ತೀರಾ ಮಾತುಕತೆಗೋಸ್ಕರ. ನಾವು ಎರಡೂ ದೇಶದವ್ರ ಹತ್ರ ಹೋಗ್ತೀವಿ. ಅಂದ್ರೆ 1947ರಿಂದ ಕಾಶ್ಮೀರಿ ಜನ ಈ ಡಿಸ್ಪ್ಯೂಟ್ ಇಂದ ಡೆಸ್ಟ್ರಾಯ್ ಆಗೋಗಿದ್ದಾರೆ. ಕಾಶ್ಮೀರಿ ಜನರ ಒಗ್ಗೂಡಿದ ಧ್ವನಿ ಏನು ಅಂದ್ರೆ, ನಮಗೆ ಈ ಡಿಸ್ಪ್ಯೂಟ್ಸ್ ಎಲ್ಲ ಬೇಡ, ನಮ್ಮ ಸಮಸ್ಯೆಯನ್ನ ನೀವು ಬಗೆಹರಿಸಿ ಅಂತ. ಅದಕ್ಕೆ ನಾವು ಮತ್ತೆ ಪಾಕಿಸ್ತಾನ್ಗೂ ಮತ್ತೆ ಹಿಂದೂಸ್ತಾನ್ನ ಮುಖ್ಯವಾದ ಪಟ್ಟಣಗಳಲ್ಲಿ ನಾನು ಒಬ್ಬ ವಾಹಿದ್ ಕಾಶ್ಮೀರಿ ಲೀಡರ್, ಬಹುಶಃ ಒಬ್ಬ ಮುಸ್ಲಿಂ ಲೀಡರ್ ಸಿಗಲ್ಲ ಅನ್ಸುತ್ತೆ RSS ಅವರಿಗೆ. ನಾನು RSS ಅವ್ರ ಜೊತೆ ಕೂಡ 5 ಗಂಟೆಗಳ ಕಾಲ ದೀರ್ಘವಾಗಿ ಮೀಟಿಂಗ್ ಮಾಡಿದ್ದೆ 2010. ನಾವು ಅವ್ರ ಹತ್ರನೂ ಯಾಕೆ ಓಡ್ ಬಂದಿದ್ವಿ ಅಂದ್ರೆ ಕಾಶ್ಮೀರದ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ನೀವು ಯಾವ ಪಾಕಿಸ್ತಾನ ಜೊತೆ ಮಾತುಕತೆ ಮಾಡ್ತಿದ್ದೀರಾ, ಅವರು ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಕೊಡ್ತಾರೆ. ನೋಡಿ ರಜತ್ ಅವರೇ, ಇವರು ಹಿಂದೂಸ್ತಾನ್ ಅವರು ಇವರು ನಮ್ಮನ್ನ ಕರೆದಾಗ ನಾವು ಹೋದ್ರೆ ನಿಮ್ಗೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅವ್ರು ಕರೆದಾಗ ನೀವ್ ಯಾರನ್ನ ಎನಿಮಿ ಅನ್ಕೋತೀರ. ನಾನು ಫ್ರೀ ಅವ್ರು ಕರೆದಾಗ ಹೋದ್ರೆ ನೀವು ಏನಂತೀರಾ, ನಾವು ಅವರ ಏಜೆಂಟ್ಗಳು ಅಂತ. ಹಾಗಿದ್ದಾಗ ಪಾಕಿಸ್ತಾನ ಅವರು ಅಂತಾರಲ್ವಾ ನಮಗೆ, ನಾವ್ ಯಾವಾಗ ಹಿಂದೂಸ್ತಾನ್ ಅವ್ರ ಹತ್ರ ಹೋಗ್ತೀವಿ ಅವ್ರು ಅಂತಾರೆ ನೀವು ಹಿಂದೂಸ್ತಾನ್ ಏಜೆಂಟ್. ಸೊ ಈ ಕಾಶ್ಮೀರಿ ಜನರ ಈ ಪರಿಸ್ಥಿತಿ ಏನ್ ಕ್ರಿಯೇಟ್ ಆಗಿದೆ, ಇಲ್ಲಿ ಹೋದ್ರೆ ಏನಂತಾರೆ ಹಿಂದೂಸ್ತಾನಿ ಏಜೆಂಟ್ ಇವರು ಅಂತಾರೆ, ನಾವು ಅಲ್ಲಿ ಹೋದ್ರೆ ಪಾಕಿಸ್ತಾನಿ ಏಜೆಂಟ್. ಸಾಹೇಬ್ರೆ, ನೀವು ಮರಿತಾ ಇದ್ದೀರಾ, ಭಾರತ ಯಾವತ್ತೂ ಟೆರರಿಸಂಗೆ ಪ್ರಚೋದನೆ ಕೊಟ್ಟಿಲ್ಲ. ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಿದ್ದು, ದಾವೂದ್ ಇಬ್ರಾಹಿಂ ಕರಾಚಿನಲ್ಲಿದ್ದಾನೆ, ಹಾಫೀಜ್ ಸಯೀದ್ ಲಾಹೋರಲ್ಲಿ ಓಡಾಡ್ತಾನೆ. ಇವರಿಷ್ಟು ಜನ ಆತಂಕವಾದಿಗಳು ಇಡೀ ಜಗತ್ತಲ್ಲಿ ಇವರು ರೆಕಗ್ನೈಸ್ ಆಗಿದ್ದಾರೆ. ನೋಡಿ, ಈ ಪರಿಸ್ಥಿತಿಗಳೇನಿದಾವಲ್ಲ, ಈ ವಿಷಯಗಳು ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ್ನ ಬೇರೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರವು. ಒಂದು ವೇಳೆ ಹಿಂದೂಸ್ತಾನ್ಗೆ ಇದ್ರ ಬಗ್ಗೆ ಜಾಸ್ತಿ ಕನ್ಸರ್ನ್ ಇದ್ರೆ, ಹಾಗಾದ್ರೆ ಹಿಂದೂಸ್ತಾನ್ ಯಾಕೆ ಹೋಯ್ತು ಪಾಕಿಸ್ತಾನ್ ಜೊತೆ ಮಾತಾಡೋದಕ್ಕೆ? ಒಂದು, ಹಿಂದೂಸ್ತಾನ್ ಅವರು ಓಪನ್ ಆಗಿ ದುಶ್ಮನಿ ನಿಭಾಯಿಸ್ಬೇಕು. ಹಿಂದೂಸ್ತಾನ್ ಹೋಗಿ ಪಾಕಿಸ್ತಾನ್ ಜೊತೆ ಏನ್ ಮಾತಾಡ್ತು? ಹಾಫೀಜ್ ಸಯ್ಯದ್ ಅವರು ಲಾಹೋರಲ್ಲಿ ತಿರುಗಾಡ್ತಿದ್ದಾರೆ, ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನಲ್ಲಿ ಸಿಕ್ಕರು, ದಾವೂದ್ ಇಬ್ರಾಹಿಂ ಪಾಕಿಸ್ತಾನ್ನಲ್ಲಿ ಕರಾಚಿಯಲ್ಲಿ ಇದ್ದಾರೆ ಅಂತ ಅದ್ರ ಬಗ್ಗೆ ಅಲ್ಲ. ಇದು ಕೂಡ ಅಂದ್ರೆ ನನಗೆ ಇವಾಗ ಅವಕಾಶ ಅಂದ್ರೆ ಇದು ಏನಾದ್ರೂ ಅವ್ರು ಹಿಂದೂಸ್ತಾನ್ ಅವ್ರು ಹೇಳ್ಬೋದಲ್ವಾ, ನಾವ್ ಇದ್ರ ಬಗ್ಗೆನೆ ಮಾತಾಡಿದೀವಿ ಅಂತ. ಹಿಂದೂಸ್ತಾನ್ ಅವರು ಪ್ರಶ್ನೆಗಳನ್ನ ಸರ್ಕಾರದ ಪರವಾಗಲ್ಲ, ಅದರ ಬದಲಿಗೆ ಇಲ್ಲಿ ಕೂತಿರುವಂತ ಹಿಂದೂಸ್ತಾನದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನೋಡಿ, ಪಾಕಿಸ್ತಾನದವರು ನಮ್ಮ ಸೈನಿಕ ಹೇಮರಾಜ್ ಅವರನ್ನ ಹಿಡಿದಾಗ ಅವರ ತಲೆನ ಕತ್ತರಿಸ್ತಾರೆ, ಮತ್ತೆ ದೇಹನ ಕಳಿಸ್ಕೊಡ್ತಾರೆ, ಮತ್ತೆ ಪಾಕಿಸ್ತಾನದ ಸೈನಿಕರು ಅವರ ತಲೆಯನ್ನು ತಗೊಂಡು ಹೋಗ್ತಾರೆ. ನಮಗೆ ಬಹಳ ನೋವಾಗುತ್ತೆ ಭಾರತದ ಜನರಿಗೆ. ಮತ್ತೆ ನೀವು ಪಾಕಿಸ್ತಾನದವ್ರ ಜೊತೆಗೆ ಮಾತಾಡಿದಾಗ ನಮಗೆ ಸಿಟ್ಟು ಜಾಸ್ತಿ ಆಗುತ್ತೆ. ನಿಮಗೆ ಯಾವಾಗ ನಿಮಗೆ ಅಥವಾ ಹಿಂದೂಸ್ತಾನ್ನ ಪ್ರಜೆಗಳಿಗೆ ಈ ವಿಷಯಗಳಿಂದ ನೋವಾಗುತ್ತೋ, ಹಾಗಾದ್ರೆ ನೀವು ಪಾಕಿಸ್ತಾನ ಜೊತೆ ಯಾಕೆ ಮಾತಾಡ್ತಿದ್ದೀರಿ? ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ನ ಯಾಕೆ ಇಲ್ಲಿ ಕರೆದಿದ್ರಿ ನೀವು? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ನ ಇಲ್ಲಿಗೆ ಯಾಕೆ ಕರೆಸಿದ್ವಿ ಅಂದ್ರೆ ಗೂಂಡಾಗಿರಿನ ನಿಲ್ಸಿ ಅಂತ ಹೇಳೋದಕ್ಕೆ. ಅಲ್ಲ ರೀ, ನೋಡಿ, ಇದು ಪರ್ಸೆಪ್ಷನ್ ಅಂತಾರೆ ಇದನ್ನ. ಒಬ್ಬೊಬ್ರು ಒಂದೊಂದರ ಪ್ರಾಜೆಕ್ಟ್ ಮಾಡಿ. ಯಾವಾಗ ಪಾಕಿಸ್ತಾನದವರು ಯಾಸೀನ್ ಮಲಿಕ್ ಅವ್ರನ್ನ ಕರೆದು ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಕೊಡ್ತೇವೆ, ಮಾರಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗ ಹಿಂದೂಸ್ತಾನದ ಸರ್ಕಾರ ಅವರ ಪ್ರೈಮ್ ಮಿನಿಸ್ಟರ್ನ ಕರೆದು ಇಲ್ಲಿ ಈ ಮಾತನ್ನ ಹೇಳ್ಬೇಕಾಗತ್ತೆ, ನಿಮ್ ಕೆಲಸ ನಿಲ್ಸಿ ಅಂತ. ನೋಡಿ, ಇನ್ನೊಂದು ಹೇಳ್ತೀನಿ,
ಇಲ್ಲಿ ಬೇರೆ ಜನರು ಇದ್ರು, ಅದರಲ್ಲಿ ಅಮೆರಿಕ, ಬರ್ತಾನಿಯಾ. ಸೊ ಅವರು ಕೂಡ ಕಾಶ್ಮೀರಿ ಜನರನ್ನ ಭೇಟಿ ಮಾಡ್ತಾರಲ್ಲ. ಯುರೋಪಿಯನ್ ಯೂನಿಯನ್ ಜನರು ಕೂಡ ಕಾಶ್ಮೀರಿ ಯೂನಿಯನ್ ಜನರ ಜೊತೆ ಭೇಟಿ ಮಾಡ್ತಾರಲ್ಲ. ಮತ್ತೆ ಹಿಂದೂಸ್ತಾನಿ ಹುಕುಮತ್ನವರು ಅವರೇ ಎಂಗೇಜ್ ಮಾಡಿದ್ರು ನಮ್ ಜೊತೆ ಮಾತಾಡೋದಕ್ಕೆ ಅವ್ರನ್ನ. ಆದ್ರೆ ನೋಡಿ, ಯಾವ ಟೆರರಿಸ್ಟ್ಗಳಿಗೆ ಇಲ್ಲಿ ಆಶ್ರಯ ಕೊಡ್ತಾರಲ್ಲ, ಅವರು ಒಸಾಮಾ ಬಿನ್ ಲ್ಯಾಡನ್ಗೆ ಆಶ್ರಯ ಕೊಡ್ತಾರೆ. ಅವನು ಹಿಂದೂಸ್ತಾನದ ವಿರುದ್ಧ ಪ್ರಾಕ್ಸಿ ವಾರನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಜನ ಹೇಳ್ತಾರೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ ಅಂತ. ಅವನನ್ನ ಮರೆಯೋದಿಕ್ಕೆ ಹೇಗ್ ಸಾಧ್ಯ? ನೀವು ಅವ್ರ ಜೊತೆಗೆ ಮಾತಾಡ್ತೀರಾ, ಹೇಗ್ ಮಾತಾಡ್ತೀರಾ ಅವ್ರ ಜೊತೆಗೆ? ಅವ್ರಿಗೆ ಹೇಳ್ತೀರಾ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಕೊಡ್ತೀವಿ ಅಂತ, ಮಾರಲ್ ಸಪೋರ್ಟ್ ತಗೊಳ್ತೀವಿ ಅಂತ. ಎಲ್ಲಕ್ಕಿಂತ ಮೊದಲು ನೀವು ಹಿಂದೂಸ್ತಾನಿಯವರು ಮಾತಾಡಿದ್ರಲ್ಲ ಅವ್ರ ಜೊತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲು ಲಾಹೋರ್ಗೆ ಹೋದ್ರು, ಅವರು ನವಾಜ್ ಶರೀಫ್ ಅವ್ರ ಜೊತೆ ಮಾತಾಡಿದ್ರು. ಅಲ್ಲಿ ಮಿನಾರೆ ಪಾಕಿಸ್ತಾನ್ ಮೇಲೆ ನಿಂತ್ಕೊಂಡು ಮಾತಾಡಿದ್ರು. ಮಿನಾರೆ ಪಾಕಿಸ್ತಾನ್ ಮೇಲೆ ನಿಂತ್ಕೊಂಡು ಅವ್ರು ಏನ್ ಹೇಳಿದ್ರು, ನನ್ನ ಜೀವನದ ಕೊನೆ ಮುಖ್ಯವಾದ ಆಸೆ ಅಂದ್ರೆ ಕಾಶ್ಮೀರ್ನ ಸಮಸ್ಯೆ ಸಾಲ್ವ್ ಆಗ್ಬೇಕಂತ. ಅದಾದ್ಮೇಲೆ ಅವರು ಕಾಶ್ಮೀರ ಅಂದ್ರೆ ಬಹುಶಃ ಈ ಎಲ್ಲಾ ಒಳ್ಳೆ ಮಾತುಗಳನ್ನ ಕೇಳಿ ಅವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ ಅಂತಾನೆ. ಸೊ ನಾನು ನೋಡಿ, ವಾಜಪೇಯಿ ಸಾಹೇಬ್ರು ಇಷ್ಟು ಒಳ್ಳೆ ಮಾತಾಡಿದ್ರು ಅಂತ ನೀವು ಉಲ್ಲೇಖ ಮಾಡಿ ಹೇಳ್ತೀರಾ. ಅದಾದ್ಮೇಲೂ ಪಾಕಿಸ್ತಾನದವರು ಕಾರ್ಗಿಲ್ ಮೇಲೆ ಅಟ್ಯಾಕ್ ಮಾಡಿದ್ರು. ನೋಡಿ ನಂದು ಕೂಡ ಇದೊಂದು ಅವಕಾಶ. ಒಂದು ವೇಳೆ ನೀವು ಹೇಳೋ ಪ್ರಕಾರ ಪಾಕಿಸ್ತಾನ್ ಇದೆಲ್ಲದರಲ್ಲಿ ಸೇರ್ಕೊಂಡಿದೆ ಅಂದ್ರೆ, ಹಾಗಾದ್ರೆ ಯಾಕೆ ಹಿಂದೂಸ್ತಾನ್ ಪಾಕಿಸ್ತಾನ್ ಜೊತೆ ಆದ್ರೆ ನಿಮ್ಮನ್ನ ನಾನು ಕೇಳ್ತಾ ಇದ್ದೇನೆ, ನೀವು ಒಂದು ಸಲ ಕೂಡ ಪಾಕಿಸ್ತಾನದವ್ರ ಬಗ್ಗೆ ಮಾತಾಡ್ಲಿಲ್ಲ. ಅವರು ಆತಂಕವಾದಿಗಳ ಫ್ಯಾಕ್ಟರಿ ತೆಗೆದು ಕೂತಿದ್ದಾರೆ ಅಂತ. ದಾವೂದ್ ಇಬ್ರಾಹಿಮನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ ಅಂತ ಪಾಕಿಸ್ತಾನನ ಯಾಕೆ ಕೇಳಲ್ಲ ನೀವು? ಪ್ರತಿ ಸಲ ಸೀಸ್ ಫೈರ್ ನ ವೈಲೇಷನ್ ಯಾಕೆ ಮಾಡ್ತೀರಾ ಅಂತ ಪಾಕಿಸ್ತಾನನ ನೀವು ಯಾಕೆ ಕೇಳೋದಿಲ್ಲ? ನೋಡಿ, ನೀವು ಮತ್ತೆ ನಿಮ್ಮ ದೇಶದ ಸರ್ಕಾರವನ್ನ ನೀವು ಯಾಕೆ ಕೇಳಲ್ಲ? ಅಂದ್ರೆ ಹಿಂದೂಸ್ತಾನ್ ಸರ್ಕಾರವನ್ನ ಯಾವಾಗ ನೋಡಿ, ಜನ ಹೇಳ್ತಾ ಇದ್ದಾರೆ ಅಲ್ಲಿರೋದು ನಿಮ್ಮದೇ ಸರ್ಕಾರ ಅಂತ. ನೋಡಿ, ನನ್ನ ಕಾನ್ಸ್ಟಿಟ್ಯೂಷನ್ ನಿಮ್ಮದೇ ಅಂತ. ನೋಡಿ, ಇವರ ಒಂದು ಸಪರೇಟ್ ಪರ್ಸೆಪ್ಷನ್ ಇದೆ, ನನ್ನ ಒಂದು ಪರ್ಸೆಪ್ಷನ್ ಬೇರೆ ಇದೆ. ಎಲ್ಲರದು ಬೇರೆ ಬೇರೆ ಪರ್ಸೆಪ್ಷನ್ ಇರುತ್ತೆ. ಸೊ ಇವ್ರು ಏನ್ ಮಾತಾಡ್ತಾರೆ ಅವ್ರು ಮಾತಾಡ್ಲಿ. ಆದ್ರೆ ನಂದು ಒಂದು ಪ್ರಶ್ನೆ ಇದೆ. ನಾವು ಯಾವಾಗ ಬಂದೂಕ್ನ ಮೂವ್ಮೆಂಟ್ ಶುರು ಮಾಡಿದ್ವಿ ಕಾಶ್ಮೀರಲ್ಲಿ, ಕೆಟ್ಟವ್ರ ವಿರುದ್ಧ, ಕೆಟ್ಟ ಪರಿಸ್ಥಿತಿಗಳ ವಿರುದ್ಧ. ಈ ದೇಶ ಎಂಥ ದೇಶ ಅಂದ್ರೆ, ಇಲ್ಲಿ ಗಾಂಧಿ ಅಂತಹ ವ್ಯಕ್ತಿ ಓಡಾಡಿದ್ರು. ಅವ್ರು ಇಡೀ ಜಗತ್ತಿಗೆ ಏನ್ ತೋರಿಸಿದ್ರು, ಎದುರುಗಡೆ ಇರೋರು ಮಿಸೈಲ್ ಹಿಡ್ಕೊಂಡು ಬಂದ್ರು ಅವ್ರನ್ನ ಪ್ರೀತಿಯಿಂದ ಹೋಲಿಸ್ಕೊಳ್ಳಿ ಅಂತ. ಆದ್ರೆ ಇಲ್ಲಿ ವಿಷಯ ಏನು ಅಂದ್ರೆ, ಇಂಥ ಗಾಂಧಿಯ ದೇಶದಲ್ಲಿ ವೆನ್ ಐ ಟ್ರೈ ಟು ಫೈಂಡ್ ಔಟ್ ಇನ್ ದ ಲ್ಯಾಂಡ್ ಆಫ್ ಗಾಂಧಿ, ದ ಸೋಲ್ ಆಫ್ ಗಾಂಧಿ, ಐ ಕುಡ್ ನಾಟ್ ಫೈಂಡ್ ಹಿಮ್ ಎನಿವೇರ್. ಸೊ ಹಾಗಾಗಿ ನಾವು ಕೂಡ ಬಂದೂಕ್ ಹಿಡಿಬೇಕಾಯ್ತು. ಅದಾದ್ಮೇಲೆ ಕಾಶ್ಮೀರಲ್ಲಿ ಬಂದೂಕ್ಗಳ ಇನ್ಕಲಾಬ್ ಬಂತು, ನಾನು ಅರೆಸ್ಟ್ ಆದೆ. ಆವಾಗ ಹಿಂದೂಸ್ತಾನ್, ಅಮೆರಿಕ, ಬ್ರಿಟಾನಿಯಾ, ಯುರೋಪಿಯನ್ ಯೂನಿಯನ್ನ ಕರ್ಕೊಂಡು ಬಂದ್ರು ನಾನು ಜೈಲಲ್ಲಿರುವಾಗ ಇಲ್ಲೇ ಮಾತಾಡೋದಕ್ಕೆ ನನ್ನ ಜೊತೆ. ಹಿಂದೂಸ್ತಾನಿ ಸಿವಿಲ್ ಸೊಸೈಟಿನೂ ಕರ್ಕೊಂಡು ಬಂದ್ರು. ಅವರು ಸುದೀರ್ಘವಾಗಿ ಚರ್ಚೆ ಮಾಡಕ್ ಶುರು ಮಾಡಿದ್ರು, ನಾವು ಸುದೀರ್ಘವಾಗಿ ಚರ್ಚೆ ಮಾಡಕ್ ಶುರು ಮಾಡಿದ್ವಿ ಅವತ್ತಿಂದ ಇಲ್ಲಿ ತನಕ. ಅದಾದ್ಮೇಲೆ ನನ್ನ 700 ಜೊತೆಗಾರರನ್ನ ಮರ್ಡರ್ ಮಾಡ್ಲಾಯ್ತು. ಅದಾದ್ಮೇಲೆ 300 ಸಲ ನನ್ನ ಜೈಲಿಗೆ ಕಳಿಸ್ಲಾಯ್ತು. ಅದಾದ್ಮೇಲೆ ಒಂದು ಜೈಲಲ್ಲಿ ನನ್ನ ಇಂಟ್ರಾಗೇಷನ್ ಮಾಡ್ತಿರುವಾಗ ಇಲ್ಲಿ ರೈಟ್ ಹಿಯರ್ ಹತ್ರ ನನ್ನ ಹಿಯರಿಂಗ್ ಕೆಪಾಸಿಟಿನೂ ಹೋಗ್ಬಿಡ್ತು. ನನ್ನ ಮೇಲೆ 6 ಪ್ರಾಣಾಂತಿಕ ಹಲ್ಲೆಗಳಾದ್ವು. ಇದಂತೂ ಸೀಸ್ ಫೈರ್ ಆದ್ಮೇಲೂ ಕೂಡ ದೇಶದ ಮೇಲೆ ಸ್ಟೇಟ್ ನ ದೌರ್ಜನ್ಯ. ಈಗ ನೀವು ನೋಡಿರ್ಬೋದು, ಕಾಶ್ಮೀರ್ನ ಜನ 2008ರಲ್ಲಿ ಪೂರ್ತಿ ಇನ್ಕಲಾಬ್ ತಂದಿದ್ರು. ಕಾಶ್ಮೀರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿತ್ತು ಕಾಶ್ಮೀರಿ ಕಾಮ್ನಲ್ಲಿ, ಒಂದು ವೈಲೆಂಟ್ ಮೂವ್ಮೆಂಟ್ ಇಂದ ನಾನ್ ವೈಲೆಂಟ್ ಮೂವ್ಮೆಂಟ್. ಸೊ ಅದಾದ್ಮೇಲೆ ಏನಾಯ್ತು, 72 ಶವಗಳು ನಮಗೆ ಸಿಕ್ವು. 2009ರಲ್ಲಿ 45 ಶವಗಳು ಸಿಕ್ವು. 2010ರಲ್ಲಿ ಇನ್ಕ್ಲಾಬಲ್ಲಿ 128 ಶವಗಳು ಸಿಕ್ವು. ಇಂಥ ಒಂದು ಪರಿಸ್ಥಿತಿ ಬರೋದಕ್ಕೆ ಬಂದೂಕ್ನ ಬಳಸಲಾಯ್ತು. ಸೊ ಶಾಂತಿಯುತವಾಗಿ ಮಾಡೋ ಕೆಲಸವನ್ನ ನೀವು ಶವಗಳು ತಗೊಳೋದಕ್ಕೆ ಬ್ಯಾಕ್ ಕೊಡ್ತಾ ಇದ್ದೀರಾ. ಸೊ ನೀವು ಆ ಜನಾಂಗವನ್ನ ಬಂದೂಕನ್ ಕಡೆ ತಳ್ತಿದ್ದೀರೇನೋ. ಯಾಸಿನ್ ಸಾಹೇಬ್ರೆ, ನಿಮ್ಗೆ ಇಲ್ಲಿ ದಬ್ಬಾಳಿಕೆ ಕಾಣಿಸ್ತಾ ಇದೆ, ಬಾಡಿ ಕಾಣಿಸ್ತಾ ಇದೆ, ಹೆಣ ಕೂಡ ಕಾಣಿಸ್ತಾ ಇದೆ. ಆದ್ರೆ ನಿಮ್ಗೆ ಪಾಕಿಸ್ತಾನದಲ್ಲಿ ಅಂತದ್ದೇನು ಕಾಣಿಸ್ತಿಲ್ಲ ಅಲ್ವಾ? ಅವರು ಇಲ್ಲಿಗೆ ಅಜ್ಮಲ್ ಕಸಬ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತ ಕಳಿಸ್ತಾರೆ. ಮತ್ತೆ ನಮ್ಮ ಭಾರತೀಯ ಪ್ರಜೆಗಳನ್ನ, ಅಮಾಯಕ ಪ್ರಜೆಗಳನ್ನ ಕೊಂದು ಅಲ್ಲಿಗೆ ವಾಪಸ್ ಹೋಗ್ತಾರೆ. ನೀವಿದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ನೋಡಿ, ಮುಂಬೈಯಲ್ಲಿ ಏನಾಯ್ತಲ್ಲ, ಅವಾಗ ನಾನು ಜೈಲಲ್ಲಿದ್ದೆ. ಬಟ್ ಇಟ್ ಈಸ್ ಆನ್ ರೆಕಾರ್ಡ್. ನಾನ್ ಮಾತ್ರ ಅಲ್ಲ, ಕಾಶ್ಮೀರಲ್ಲಿ ಯಾರೇ ಜನರ ನೆಮ್ಮದಿಯನ್ನು ಕೋರ್ಕೊಳ್ಳೋ ಲೀಡರ್ಗಳು ಇದಾರಲ್ವಾ, ಮುಂಬೈಯಲ್ಲಿ ಆ ಇನ್ಸಿಡೆಂಟ್ ನಡೆದಾಗ ಎಲ್ಲರೂ ಅದನ್ನ ಕಂಡೆಮ್ ಮಾಡಿದ್ರು. ಮತ್ತೆ ಎಲ್ರು ಏನ್ ಹೇಳಿದ್ರಂದ್ರೆ, ಸಾಕು ಅಂತೀರಾ? ಕಂಡಮ್ ಮಾಡಿದ್ರಿ? ಅರೆ, ಎಲ್ರು ಏನ್ ಹೇಳಿದ್ರು, ಇಟ್ ವಾಸ್ ಎ ಬ್ರೂಟಲ್ ಕಿಲ್ಲಿಂಗ್ ಅಂತ. ವಾಟ್ ಎಲ್ಸ್ ಯು ವಾಂಟ್ ಫ್ರಮ್ ಅಸ್? ಅವರಂತೂ ಕೊಲೆ ಮಾಡಿರ್ಲಿಲ್ವಲ್ಲ. ವಿಷಯ ಏನು ಅಂದ್ರೆ, ಒಂದು ಇನ್ಸಿಡೆಂಟ್ ನಡೀತು, ಅದರಲ್ಲಿ ಎಷ್ಟೊಂದು ಅಮಾಯಕ ಜನ ಸತ್ತು. ಅದನ್ನ ನಾವು
ನೋಡಿ ಇಲ್ಲಿ ಎಷ್ಟು ಜನ ಕೂತಿದಾರಲ್ಲ ಅವರ ರಿಯಾಕ್ಷನ್ ಹೇಗಿದೆ ಅಂದ್ರೆ ಅದೊಂದು ಆಕ್ಸಿಡೆಂಟ್ ಅಲ್ಲ, ಅದು ಭಾರತದ ಮೇಲೆ ಆಗಿರುವಂತ ಒಂದು ದಾಳಿ. ಅದೊಂದು ಬ್ರೂಟಲ್ ಕಿಲ್ಲಿಂಗ್ ಕೂಡ, ಒಂದು ಬ್ರೂಟಲ್ ಕಿಲ್ಲಿಂಗ್ ಆಯ್ತು ಅಲ್ಲಿ. ಅವರು ನೀವು ಆವತ್ತಿನ ದಿನದ ನ್ಯೂಸ್ ಪೇಪರ್ನ ತೆಗೆದು ನೋಡಿ. ನಾನು ಬರೀ ನಂದು ಮಾತ್ರ ಹೇಳ್ತಾ ಇಲ್ಲ. ಆವಾಗ ಕಾಶ್ಮೀರಲ್ಲಿ ಎಷ್ಟು ಜನರ ಶಾಂತಿ ಕೋರ್ಕೊಳ್ಳೋಂಥ ಲೀಡರ್ಗಳಿದಾರಲ್ವಾ, ಪ್ರತಿಯೊಬ್ರು ಮುಂಬೈನಲ್ಲಿ ನಡೆದ ಆ ಇಶ್ಯೂ ಬಗ್ಗೆ ಕಂಡೆಮ್ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾವ ದೇಶ ಈ ತರ ಬ್ರೂಟಲ್ ಕಿಲ್ಲಿಂಗ್ ಮಾಡತ್ತಲ್ಲ, ಮತ್ತೆ ಯಾವ ದೇಶ ಅಮಾಯಕ ಜನರನ್ನ ಕೊಲ್ಲುತ್ತಲ್ಲ, ಹಾಗೆ ಮಾಡೋದಕ್ಕೆ ಆತಂಕವಾದಿಗಳನ್ನ ಕಳಿಸ್ತಾರಲ್ಲ, ಅವ್ರ ಜೊತೆಗೆ ನೀವು ಮಾತುಕತೆ ಮಾಡ್ತಿರಲ್ಲ, ಅದರಿಂದ ಕಾಶ್ಮೀರದ ಪರಿಸ್ಥಿತಿ ನೋಡಿ. ಮೊದಲು ನೀವೇ ಅಲ್ಲ ಈ ಟಾಪಿಕ್ ನಾಗ್ತಾ ಇದ್ದೀರಾ ಅಂದ್ರೆ ನಾನು ಅದನ್ನೇ ಹೇಳೋದು. ಹಿಂದೂಸ್ತಾನ್ನ ಬೇಸಿಕ್ ಕನ್ಫ್ಯೂಷನ್ ಏನು? ನಿಮಗೊಂದ್ ವೇಳೆ ಇವೇ ಕಂಪ್ಲೇಂಟ್ಸ್ ಇದ್ರೆ ಅಂದ್ರೆ ನೀವಂತೂ ಹೇಳಿಲ್ಲ ಇದೇ ಸಮಸ್ಯೆಗಳಂತ, ಅದಕ್ಕೆ ನಾವು ಪಾಕಿಸ್ತಾನ ಜೊತೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಹಿಂದೂಸ್ತಾನ್ ಪಾಕಿಸ್ತಾನ್ ಜೊತೆ ಮಾತಾಡಕ್ ಹೋಗ್ತಾನೇ ಇದೆ. ಅವ್ರು ಹೇಳ್ತಾರೆ ಕಾಶ್ಮೀರ ಪಾಕಿಸ್ತಾನದ ಭಾಗ, ನಾವು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ ಅಂತ. ಅದೇ ತರ ಹಿಂದೂಸ್ತಾನ್ ಕೂಡ ತಮ್ಮಲ್ಲಿ ಏನ್ ಮಾಡ್ತವಲ್ಲ ಅದ್ರ ಬಗ್ಗೆ ಮಾತುಕತೆ ಆಗ್ತಿಲ್ಲ. ಯಾವ ಪಾಕಿಸ್ತಾನ ಭಾರತಕ್ಕೆ ಭಯೋತ್ಪಾದಕರನ್ನ ಕಳಿಸುತ್ತೋ ಅದ್ರ ಬಗ್ಗೆ ನಂಬಿಕೆ ಅಂತ, ಅಮಾಯಕರನ್ನ ಕೊಲ್ಲುವಂತ ನಂಬಿಕೆ ಇದೆ. ಇಲ್ಲಿ ನೋಡಿ, ಇಲ್ಲಿ ನಂಬಿಕೆಯ ಪ್ರಶ್ನೆ ಅಲ್ಲ, ನಿಮಗೆ ನಿಮ್ಮ ದೇಶದ ಮೇಲೆ ಪರ್ಸೆಪ್ಷನ್ ಏನಿದೆ. ದೇಶದ ಪರ್ಸೆಪ್ಷನ್ ಏನು ಅಂದ್ರೆ ನಾನು ಪಾಕಿಸ್ತಾನ ಜೊತೆ ಮಾತಾಡ್ಬೇಕು, ನಿಮ್ಮ ಮಿಸೈಲ್ಗಳು ಇದಾವಲ್ಲ ಆ ಸಮಸ್ಯೆಗಳನ್ನೆಲ್ಲ ನಾನು ಸಾಲ್ವ್ ಮಾಡಬೇಕು. ಯಾವಾಗ ನೀವು ನಮ್ಮ ಬಗ್ಗೆ ಮಾತಾಡ್ತಿರೋ ನಿಮ್ಮ ಲ್ಯಾಂಗ್ವೇಜೇ ಚೇಂಜ್ ಆಗ್ಬಿಡುತ್ತೆ. ಆವಾಗ ವೊಕ್ಯಾಬ್ಲರಿ ಬೇರೆನೆ ಬರುತ್ತೆ. ಆವಾಗ ವ್ಯಕ್ತಿ ಯಾವ ತರ ಚೇಂಜ್ ಆಗ್ಬಿಡ್ತಾನೆ ಅಂದ್ರೆ, ಯಾವ ವ್ಯಕ್ತಿ ಆ ವಿಷಯದ ಚರ್ಚೆನ ಸ್ಟ್ರೆಂಥನ್ ಮಾಡಕ್ ಹೋಗಿದ್ನೋ ಅವನ್ನ ವೀಕ್ ಮಾಡಿದ ಅಂತ ಹೇಳ್ತೀರಾ ನೀವು. ನೋಡಿ, ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಯಾವ ಪಾಕಿಸ್ತಾನಕ್ಕೆ ಅಲ್ಲಿನ ಹತ್ಯೆಗಳನ್ನ ನಿಲ್ಸೋದಿಕ್ಕೆ ಸಾಧ್ಯ ಆಗಿಲ್ವೋ, ಯಾವ ಪಾಕಿಸ್ತಾನದಲ್ಲಿ ಪ್ರತಿದಿನ ಆತಂಕವಾದಿಗಳಿಂದ ಜನ ಸಾಯ್ತಾ ಇದ್ದಾರೋ, ಆ ಪಾಕಿಸ್ತಾನ ತನ್ನ ಸಮಸ್ಯೆಗಳನ್ನ ಮೊದಲು ಬಗೆಹರಿಸ್ಕೊಳ್ಳಿ. ನೋಡಿ, ಯಾವ ದೇಶಕ್ಕೆ ತನ್ನ ಸಮಸ್ಯೆ ಬಗೆಹರಿಸ್ಕೊಳಕ್ ಸಾಧ್ಯ ಆಗಿಲ್ವೋ, ಯಾವ ದೇಶಕ್ಕೆ ತನ್ನ ಪ್ರಜಾಪ್ರಭುತ್ವ ಸರಿಯಾಗಿ ಮಾಡಕ್ಕಾಗಿಲ್ವೋ ನೋಡಿ. ನೀವು ಮೊದಲು ಈ ವಿಷಯನ ತಲೆಯಿಂದ ಕಿತ್ತಾಕಿ ನಾವು ಕಾಶ್ಮೀರ ಅವರು ಸ್ವಾತಂತ್ರ್ಯ ಕೇಳ್ತಿದೀವಿ ಅಂತ. ಸರಿ ಬಿಡಿ, ಕೆಲವರು ಸ್ವಾತಂತ್ರ್ಯ ಬೇಕು ಅಂತಾರೆ, ಕೆಲವರು ಹೇಳ್ತಾರೆ ಕಾಶ್ಮೀರಿಗೆ ಸ್ವಾತಂತ್ರ್ಯ ಬೇಕು, ಅದಕ್ಕೆಲ್ಲ ನಾವು ತುಂಬಾ ಫೆಸಿಲಿಟೇಟ್ ಮಾಡಬೇಕು ಅದು ಇದು ಅಂತ. ಆದ್ರೆ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ಯಾವುದೇ ಒಂದು ಶಾಸನ, ಒಂದು ಪದ್ಧತಿ ಜಗತ್ತಲ್ಲಿ ನಡೆಯಕ್ ಸಾಧ್ಯನೇ ಇಲ್ಲ ಜನ ಅದಕ್ಕೆ ಒಪ್ಕೊಂಡು ಜೊತೆಲಿಲ್ಲ ಅಂದ್ರೆ. ಸೊ ಇದೆಲ್ಲ ಕಾಶ್ಮೀರ್ನ ಜನರ ಪ್ರಭಾವ. ಕಾಶ್ಮೀರ್ನ ಜನ ಹೇಳ್ತಾ ಇದ್ದಾರೆ ಮೊದಲು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ. ಇದು ಪಾಕಿಸ್ತಾನ ಸಮಸ್ಯೆ ಅಲ್ಲ, ಹಿಂದೂಸ್ತಾನ ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ಆದ್ರೆ ಕಾಶ್ಮೀರ್ನ ಜನರ ದೊಡ್ಡ ಸಮಸ್ಯೆ ಇದು. ಅದಕ್ಕೆ ಕಾಶ್ಮೀರಿ ಜನರದ ಇಚ್ಛೆ ಏನು ಅಂದ್ರೆ, ನೀವು ಏನು ಹೇಳಿದ್ರಲ್ಲ, ನನಗೆ ಒಂದು ಸ್ವಾತಂತ್ರ್ಯ ಇರುತ್ತೆ ಅಂದ್ರೆ ನಾನು ಹಿಂದೂಸ್ತಾನ್ ಜೊತೆಲಾದ್ರೂ ಹೋಗ್ಲಿ, ಪಾಕಿಸ್ತಾನ್ ಜೊತೆಲಾದ್ರೂ ಹೋಗ್ಲಿ, ಅಥವಾ ನಾನು ಸ್ವತಂತ್ರವಾಗಿರ್ಲಿ. ನಾನು ನಿಮ್ಗೆ ಯಾವ ಪ್ರಶ್ನೆ ಕೇಳ್ತಾ ಇದ್ದೀನೋ ನೀವು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾವ ಪಾಕಿಸ್ತಾನಕ್ಕೆ ತನ್ನ ದೇಶದ ಸಮಸ್ಯೆನ ಬಗೆಹರಿಸ್ಕೊಳಕ್ಕಾಗಿಲ್ವೋ ಅವರು ಕಾಶ್ಮೀರದ ಸಮಸ್ಯೆ ಬಗೆಹರಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ಪಾಕಿಸ್ತಾನ್ ಒಂದು ಸೊವೆರಿಯನ್ ಕಂಟ್ರಿ, ಅದರ ತನ್ನದೇ ಆದಂತೆ ಸಮಸ್ಯೆಗಳು ಏನು? ನನಗೆ ಯಾವುದೇ ಅಧಿಕಾರ ಇಲ್ಲ ಅವರ ವೈಯಕ್ತಿಕ ಸಮಸ್ಯೆಗಳಲ್ಲಿ ನಾನು ತಲೆ ಹಾಕೋದು. ನಾನೇನಾದ್ರೂ ಹಿಂದೂಸ್ತಾನ್ನ ಯಾವುದೇ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದ್ನ ಇಲ್ಲಿ, ನಾನು ಯಾವ್ದಾದ್ರೂ ಇಶ್ಯೂ ಎತ್ತಿದ್ನ ಇಲ್ಲಿ? ಅದಕ್ಕೆ ನಾನು ಹೇಳೋದು, ನನಗೆ ಯಾವುದೇ ಅಧಿಕಾರ ಇರಲ್ಲ ಹಿಂದೂಸ್ತಾನ್ನ ಯಾವುದೇ ಒಂದು ದೊಡ್ಡ ಸಮಸ್ಯೆ ಬಗ್ಗೆ ನಾನು ಮಾತಾಡೋದು ಅಥವಾ ಪಾಕಿಸ್ತಾನ ದೇಶದಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾತಾಡೋದು. ನಾನ್ ಮಾತಾಡೋದು ಬರೀ ಕಾಶ್ಮೀರ್ ಸಮಸ್ಯೆಗಳ ಬಗ್ಗೆ. ಕಾಶ್ಮೀರ ಜನತೆ ಏನು ಹೇಳುತ್ತೆ, ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ, ಎಲ್ಲ ಡಿಸ್ಪ್ಯೂಟ್ ಸಾಲ್ವ್ ಮಾಡಿ ನಮ್ಮನ್ನ ಆರಾಮಾಗಿರಕ್ಕೆ. ನಾನು ನಿಮ್ಗೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತಿದ್ದೀನಿ. ನಾನು ಪಾಕಿಸ್ತಾನಕ್ಕೆ ಹೋದಾಗ ಒಬ್ರು ಪತ್ರಕರ್ತರು ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಸಾವಿರಾರು ಜನಗಳ ಮುಂದೆ. ಅವರು ಏನ್ ಹೇಳಿದ್ರು ಅಂತಂದ್ರೆ, ಸಾಕಷ್ಟು ಜನಗಳ ಪಾಕಿಸ್ತಾನದ ಒಂದು ನಂಬಿಕೆ ಏನು ಅಂತಂದ್ರೆ ಕಾಶ್ಮೀರ ಇಲ್ಲದ ಪಾಕಿಸ್ತಾನ ಅಪೂರ್ಣ ಅಂತ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ನೋಡಿ, ನಾನು ಹೇಳಿದೆ ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವರ ನಂಬಿಕೆ ಪ್ರಕಾರ ಪಾಕಿಸ್ತಾನ ಇಲ್ಲದೆ ಭಾರತ ಅಪೂರ್ಣ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಹಿಂದೂಸ್ತಾನ್ ಏನ್ ಹೇಳುತ್ತಂದ್ರೆ ನಂದು ಅಟ್ ಉಟಾಂಗ್, ನನ್ನ ಕಿರೀಟ ಇದು ಅಂತ. ಪಾಕಿಸ್ತಾನ್ ಏನ್ ಹೇಳುತ್ತೆ, ಇದು ನನ್ನ ಭಾಗ ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ಈ ವಿಷಯವನ್ನ ಕಾಶ್ಮೀರಿಯವರೇ ನಿರ್ಧಾರ ಮಾಡ್ಕೊಳ್ಳಿ ಒಂದು ಒಳ್ಳೆ ರೀತಿಯಲ್ಲಿ. ಇದು ಹಿಂದೂಸ್ತಾನ್ನ ಕಿರೀಟನ, ಪಾಕಿಸ್ತಾನ ಭಾಗನ, ಇಲ್ಲ ಕಾಶ್ಮೀರ ಸ್ವಂತವಾಗಿ ಸ್ವಾತಂತ್ರ್ಯವಾಗಿರ್ಬೇಕನ್ನುತ್ತಾ ಅಂತ. ಆದ್ರೆ ಭಾರತ ಹೇಳೋದೇನು ಅಂತಂದ್ರೆ ಕಾಶ್ಮೀರ ಭಾರತದ ಒಂದು ಭಾಗ, ಮತ್ತೆ ಇದ್ರ ಬಗ್ಗೆ ಡಿಬೇಟ್ಗೆ ಅವಕಾಶನೇ ಇಲ್ಲ. ಅಲ್ಲ, ಇದು ಮೊದಲಿಂದ
ನೀವಂತೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳ್ಬಿಟ್ರಿ ಈ ಕಾಶ್ಮೀರಿ ಜನರಿಗೆ ನಾವು ಯಾಸಿನ್ ಅವರೇ, ಸಮಸ್ಯೆ ನೀವು ಆಗಿದೆ ಅಂತ. ಹಳೆ ವಿಚಾರಗಳನ್ನ ಮರ್ತ್ಬಿಡಿ. ಈಗ ಹೊಸ ಸರ್ಕಾರ ಇದೆ, ಹೊಸ ರೀತಿ ನೀತಿ ಇದೆ. ನೋಡಿ, ಒಂದ್ ವೇಳೆ ನೀವು ನನಗೆ ಇದನ್ನ ಹೇಳ್ಬೇಕಂತಿದ್ರೆ, ಅಂದ್ರೆ ಈಗ ಮೋದಿಜಿ ಅವರ ಸರ್ಕಾರ ಇದೆಯಲ್ಲ, ಇದ್ರ ಮೇಲೆ ನನಗೆ ಮಾತಾಡೋದಕ್ಕೆ ಕೂಡ ಅನುಮತಿ ಇರಲ್ಲ ಅಂತ. ಸೊ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ನಿಮಗೆ, ನಾವು ಮಾತಾಡೇ ಆಡ್ತೀವಿ ಅಂತ. ಆದರೆ ನಾನು ಒಂದು ಒಪ್ತೀನಿ, ಇಲ್ಲಿ ಏನು ಸರ್ಕಾರ ಇದೆಯಲ್ಲ, ಅವರು ಏನು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಅಪ್ರೋಚ್ ಹಾರ್ಡ್ ಆಗೇ ಇರುತ್ತೆ ಅಂತ. ಮತ್ತು ನಾವು ಈ ಹಾರ್ಡ್ ಅಪ್ರೋಚ್ಗೆ ತಯಾರಾಗಿದ್ದೀವಿ. ನೋಡಿ, ನಾವು ಮಾತುಕತೆ ಮಾಡಬೇಕು ಅಂತಾನೆ ಇವತ್ತು ಜನತೆ ಮುಂದೆ ಕೂತಿರುವಂತದ್ದು. ನೀವು ನಿಮ್ಮ ಮಾತುಗಳನ್ನ ಹೇಳ್ತಾ ಇದ್ದೀರಾ, ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಮಾತನ್ನ ಇಡೀ ಭಾರತ ಇವತ್ತು ಕೇಳುತ್ತೆ. ಮತ್ತೆ ನಿಮ್ಮ ಮಾತುಗಳ ಬಗ್ಗೆ ಭಾರತ ಖಂಡಿತ ವಿಚಾರ ಮಾಡುತ್ತೆ. ಮತ್ತೆ ಇಲ್ಲಿ ಜನ ಏನ್ ಕೂತಿದಾರಲ್ಲ, ಅವ್ರಿಗೆ ಏನನ್ಸುತ್ತೆ ಕೇಳೋಣ. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳೋಣ. ನೀವು ಪೂರ್ತಿ ಸಪೋರ್ಟ್ ಮಾಡ್ತೀರಾ ಕಾಶ್ಮೀರ್ನ ಪಾಕಿಸ್ತಾನಕ್ಕೆ ಕೊಟ್ಬಿಡೋದಿಕ್ಕೆ? ಸೊ ಸರ್, ನೀವು ನನ್ಗೆ ಒಂದ್ ವಿಷಯ ಹೇಳಿ, ಇಂಡಿಯಾ ನಿಮ್ಗೆ ಏನೇನ್ ಫೆಸಿಲಿಟಿ ಕೊಡ್ತಾ ಇದೆಯೋ? ಯಾಕಂದ್ರೆ ನಾನು ಖುದ್ದು ಜಮ್ಮು ಕಾಶ್ಮೀರದಿಂದ ಬಂದವಳು. ಮತ್ತೆ ಅಲ್ಲಿ ಜಾಬ್ ವೇಕೆನ್ಸಿ ಏನಾದ್ರೂ ಬಂತು ಅಂತಂದ್ರೆ ಅಲ್ಲಿ ಮೊದಲು ಕಾಶ್ಮೀರಿ ಮುಸ್ಲಿಮ್ಸು ಮತ್ತೆ ಕಾಶ್ಮೀರಿ ಪಂಡಿತ್ಗಳಿಗೆ ಕೊಡಲಾಗ್ತಾ ಇದೆ. ಮತ್ತೆ ನೀವು ಅಲ್ಲಿ ಇರೋ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಹೋದ್ರೆ ಅಲ್ಲಿ ಕೂಡ ನಿಮ್ಗೆ ಮೋಸ್ಟ್ಲಿ 50-60 ಕಾಶ್ಮೀರಿಗಳೇ ಸಿಗ್ತಾರೆ ಹೊರತು. ಅವಾಗ ನೀವ್ ಹೇಳಿ ನನ್ಗೆ ಪಾಕಿಸ್ತಾನದಲ್ಲಿ ಇದೆಲ್ಲ ಸಿಗುತ್ತಾ ಅಂತ? ನೀವೇ ಹೇಳಿ, ಪಾಕಿಸ್ತಾನನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ನಾನು ಉತ್ತರ ಕೊಡ್ಲಾ? ನೋಡಿ ತಂಗಿ, ನೀವು ಓದ್ದವ್ರು ಅನ್ಸ್ತೀರಾ. ಸ್ವಲ್ಪ ನೀವಾದರೂ ನೀವು ಒಂದು ವೇಳೆ ನನ್ನ ಲೈನ್ಸ್ನ ಓದಿದ್ರೆ, ನನ್ನ ಪುಸ್ತಕದಲ್ಲಿ ನಮ್ಮದು ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇದೆ. ಕದ್ದು ಮುಚ್ಚಿ ಮಾಡೋದು ಏನೂ ಇಲ್ಲ. ನಮಗೆ ಬೇಕಾಗಿರೋದು ಇಂಡಿಪೆಂಡೆಂಟ್ ಕಾಶ್ಮೀರ್. ಆ ಕಡೆ ಪಾಕಿಸ್ತಾನ್ಗೂ ಅಲ್ಲ, ಈ ಕಡೆ ಹಿಂದೂಸ್ತಾನ್ಗೂ ಅಲ್ಲ. ನನ್ನ ಮಾತು ಕೇಳಿ ಫಸ್ಟ್, ನನ್ನ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ, ನನ್ನ ಪೂರ್ತಿ ಮಾತು ಕೇಳಿಸ್ಕೊಳ್ಳಿ. ಆಯ್ತು ಸರ್. ಇದು ನಮ್ಮ ನಂಬಿಕೆ, ಪೊಲಿಟಿಕಲ್ ಬಿಲೀಫ್. ಅದ್ರ ಜೊತೆಗೆ ನಾವೇನು ಹೇಳ್ತಿದ್ದೀವಿ ಅಂದರೆ, ನೀವೀಗ ಹೇಳಿದ್ರಲ್ಲ ಆ ವಿಷಯ, ಇದು ಕಾಶ್ಮೀರಿ ಜನರ ಹಕ್ಕು. ಅವ್ರು ಒಂದ್ ವೇಳೆ ಹಿಂದೂಸ್ತಾನ್ ಜೊತೆ ಹೋಗ್ಬೇಕು ಅನ್ಕೊಂಡಿದ್ರೆ ಆರಾಮಾಗಿ ಹೋಗ್ಲಿ, ಒಳ್ಳೆ ರೀತಿಯಲ್ಲಿ. ಪಾಕಿಸ್ತಾನ್ ಜೊತೆ ಹೋಗ್ಬೇಕು ಅಂತಂದ್ರೆ ಖುಷಿಯಿಂದ ಹೋಗ್ಲಿ, ಒಳ್ಳೆ ರೀತಿಯಲ್ಲಿ. ಆದ್ರೆ ಇದೇ ಕಾಶ್ಮೀರಿ ಜನ ಸ್ವತಂತ್ರವಾಗಿ ಒಂಟಿಯಾಗಿರ್ಬೇಕು ಅನ್ಕೊಂಡ್ರೆ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ ಇದಕ್ಕೆ ಫೆಸಿಲಿಟೇಟ್ ಮಾಡಬೇಕು, ಯಾವುದೇ ಸಮಸ್ಯೆ ಇಲ್ಲದೆ. ಇದು ನಮ್ಮ ಅಪೇಕ್ಷೆ. ಬಟ್ ಆದ್ರೆ ಯಾಸಿನ್ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಇದು ಬರೀ ಹೇಳೋದಿಕ್ಕಷ್ಟೇ ಅಂತ ಅನ್ಸುತ್ತೆ. ನಿಜಕ್ಕೂ ನಿಮ್ ಮನಸ್ಸು ಪಾಕಿಸ್ತಾನದಲ್ಲೇ ಇದೆ. ನೋಡಿ, ಒಂದ್ ವೇಳೆ ನೀವು ನನಗೆ ನನ್ನ ಪೊಲಿಟಿಕಲ್ ಬಿಲೀಫೇ ಸುಳ್ಳು ಅಂತ ಅಂತಿದ್ದೀರಾ ಅಂದ್ರೆ, ಪ್ರತಿಯೊಬ್ಬರ ಒಂದು ಪೊಲಿಟಿಕಲ್ ಬಿಲೀಫ್ ಇರುತ್ತೆ. ಯಾವ ರೀತಿಯಲ್ಲಿ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂತೋ, ಯಾಕಂದ್ರೆ 1947ರಿಂದ ಇವ್ರದೊಂದು ಇಲ್ಲಿ ತನಕ ಮೆಜಾರಿಟಿ ಸಿಗ್ತಾ ಇರಲಿಲ್ಲ. ಆದರೆ ನೀವೇ ನೋಡಿದ್ರಿ, ಇವ್ರಿಗೆ ಮೆಜಾರಿಟಿ ಸಿಕ್ಮೇಲೆ ಇವರು ನಿಜವಾದ ಬಣ್ಣ ತೋರಿಸ್ಬಿಟ್ರು. ಈಗ ಅವ್ರೇನು ಮಾತಾಡ್ತಾರೆ, ತಮ್ಮ ಪೊಲಿಟಿಕಲ್ ಬಿಲೀಫ್ಸ್ನ ಮಾತಾಡ್ತಾರೆ. ಅಂದರೆ ಅದೇ ಹಾರ್ಡ್ ಮಾತುಗಳೇ ಮಾತಾಡ್ತಾರೆ. ಅಂದರೆ ಏನಂತಾರೆ, ನೋ ಮರ್ಸಿ. ನಮಗೆ ಬರೀ ನೋಡಿ, ಪಾಕಿಸ್ತಾನ ನನ್ನ ಮಾತು ಕೇಳಿ, ಅವ್ರು ಪಾಕಿಸ್ತಾನ ವಿರುದ್ಧ ಯಾವ್ದು ಹಾರ್ಡ್ ಮಾತುಗಳೇ ಆಡಿಲ್ಲ. ಅದೇ ತರ ನಮ್ದು ಒಂದು ಪೊಲಿಟಿಕಲ್ ಬಿಲೀಫ್ ಇದೆ. ಅದನ್ನ ನಾವು ಇಡೀ ಜಗತ್ತಲ್ಲಿ ಪ್ರೊಪಗೇಟ್ ಮಾಡ್ತೀವಿ, ಇಂಡಿಯಾದಲ್ಲೂ ಪ್ರೊಪಗೇಟ್ ಮಾಡ್ತೀವಿ. ಸೊ ಯಾರ ಪೊಲಿಟಿಕಲ್ ಬಿಲೀಫು ಸುಳ್ಳಾಗಿರೋಕ್ ಸಾಧ್ಯ ಇಲ್ಲ. ನಮ್ಮ ಪೊಲಿಟಿಕಲ್ ಬಿಲೀಫ್ ಏನು ಅಂದ್ರೆ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಕೋರ್ತೀವಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಪಾಕಿಸ್ತಾನಗೆ ಹೆಲ್ಪ್ಗೆ ಅಂತ ಹೋಗ್ತೀರಾ? ಏನಂದ್ರೆ ಪಾಕಿಸ್ತಾನ ಯಾವಾಗ್ಲೂ USA ಗೆ ಹೆಲ್ಪ್ ಕೇಳ್ತಾರೆ, ಮತ್ತೆ ಚೈನಾ ಅವರು ಹೆಲ್ಪ್ ಮಾಡ್ತಾರೆ. ನೀವು ಇಂಡಿಯಾ ಬಗ್ಗೆ ಯಾಕೆ ಮಾತಾಡಲ್ಲ ಸರ್? ನೋಡಿ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದವರು ತಾವಾಗೆ ಅಮೆರಿಕಾದವರಿಂದ ಸಹಾಯ ತಗೋತಾ ಇದ್ದಾರೆ, ಕೆಲವೊಂದ್ಸರಿ ಚೈನಾದಿಂದ. ಮತ್ತಂತವ್ರು ನಿಮ್ಗೇನ್ ಸಹಾಯ ಮಾಡ್ತಾರೆ? ನಾನು ಮುಂಚೆನೂ ಈ ಮಾತು ಹೇಳಿದ್ದೆ, ಈಗಲೂ ಅದೇ ಮಾತು ಹೇಳ್ತೀನಿ. ಅಂದರೆ ಈ ಕಾಶ್ಮೀರಿ ಜನರ ಏನು ಸ್ವಾತಂತ್ರ್ಯ ಇದೆಯಾ, ಅದು ಕಾಶ್ಮೀರಿ ಜನರ ಸ್ವಾತಂತ್ರ್ಯ ಹಕ್ಕು. ಅದು ನಾವು ಪಾಕಿಸ್ತಾನ ಹತ್ರ ಭಿಕ್ಷೆ ಬೇಡೋದಕ್ಕೆ ಹೋಗಲ್ಲ ನಾವು. ಯಾಕಂದ್ರೆ ಇಲ್ಲಿ ನಡೀತಾ ಇರೋ ಕೆಲಸಗಳಿಗೆ ಕಾಶ್ಮೀರಿ ಜನರ ಜೀವ ಹೋಗಿದೆ, ಅಂದ್ರೆ ತಮ್ಮ ಸ್ವಂತ ಜನರ ಜೀವ ಹೋಗಿದೆ. ಇದರಲ್ಲಿ ಕಾಶ್ಮೀರಿ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಎಲ್ಲ ಕಾಶ್ಮೀರಿ
ಪ್ರತಿ ಕಾಶ್ಮೀರಿ ಲೀಡರ್ ಏನ್ ಸಫರ್ ಮಾಡಿದ್ದಾರೆ ಅಂದ್ರೆ, ಯಾವುದೇ ಒಂದು ಧರ್ಮ ಜನಾಂಗ ಲಕ್ಷಗಟ್ಲೆ ಜನರನ್ನ ತ್ಯಾಗ ಮಾಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಆ ಧರ್ಮದ ಜನ ಭಿಕ್ಷೆ ಬೇಡಕ್ ಹೋಗ್ತಾರೆ ಪಾಕಿಸ್ತಾನ ಹತ್ರ ಅಂತ. ಯಾಸಿನ್ ಸಾಹೇಬ್ರೆ, ಇಲ್ಲಿ ಕೂತಿರುವಂತ ಅಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಒಂದು ಸಲ ನರೇಂದ್ರ ಮೋದಿ ಅವ್ರ ಜೊತೆಗೆ ಮಾತುಕತೆ ಮಾತಾಡಿ ನಿಮ್ಮ ಅಷ್ಟು ಸಮಸ್ಯೆ ಸಾಲ್ವ್ ಆಗುತ್ತೆ.